ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ರಾಜ್ಯ ವಕೀಲರ ಪರಿಷತ್ತುಗಳಲ್ಲಿ ಮಹಿಳಾ ಪ್ರತಿನಿಧಿತ್ವವನ್ನ ಹೆಚ್ಚಿಸೋಕೆ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ದೇಶನವನ್ನ ನೀಡಿದೆ. ಚುನಾವಣಾ ಪ್ರಕ್ರಿಯೆ ಆರಂಭವಾಗದ ರಾಜ್ಯಗಳ ವಕೀಲರ ಷರತ್ತುಗಳಲ್ಲಿ ಕನಿಷ್ಠ 30% ಸ್ಥಾನಗಳನ್ನು ಮಹಿಳಾ ವಕೀಲರಿಗೆ ಈಗ ಮೀಸಲಿಡಬೇಕು ಅಂತ ನ್ಯಾಯಾಲಯ ಸೋಮವಾರ ಆದೇಶಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ನಿ ಅವರ ಪೀಠವು ಈಗ ಈ ಮೀಸಲಾತಿಯನ್ನು ಕೂಡ 20% ಸ್ಥಾನಗಳನ್ನು ಚುನಾವಣೆಯ ಮೂಲಕ ಮತ್ತು 10% ಸ್ಥಾನಗಳನ್ನು ನಾಮನಿರ್ದೇಶನದ ಮೂಲಕ ಭರ್ತಿ ಮಾಡೋಕೆ ಸೂಚಿಸಿದೆ. ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ನಿರ್ದಿಷ್ಟ ಸ್ಥಾನಗಳಿಗೆ ಸಾಕಾಗದೇ ಇದ್ರೆ ಅದನ್ನ ಅಂತಾರಾಜ್ಯ ವಕೀಲರ ಪರಿಷತ್ತಿಗೆ ಮನವಿ ಮಾಡಬೇಕು ಅಂತ ಪೀಠ ತಿಳಿಸಿತು. 6 ರಾಜ್ಯಗಳಲ್ಲಿ ಆಂಧ್ರಪ್ರದೇಶ್, ಪಂಜಾಬ್ ಮತ್ತು ಹರಿಯಾಣ, ಉತ್ತರ ಪ್ರದೇಶ್, ತೆಲಂಗಾಣ, ಬಿಹಾರ್ ಮತ್ತು ಛತ್ತೀಸ್ಗಢ ಚುನಾವಣೆ ಅಧಿಸೂಚನೆ ಈಗಾಗಲೇ ಹೊರಡಿಸಲಾಗಿದೆ ಅಂತ ಸಿಬಿಐ ಅಧ್ಯಕ್ಷ ಮನನ್ ಕುಮಾರ್ ಮಿಶ್ರಾ ಅವರು ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಅವರು 15% ಸ್ಥಾನಗಳನ್ನು ನಾಮನಿರ್ದೇಶನಕ್ಕೆ ಮೀಸಲಿಡುವಂತೆ ಮನವಿ ಮಾಡಿದ್ರು ಕೂಡ ನ್ಯಾಯಾಲಯ ಅದು 10%ರಷ್ಟೇ ಸೂಕ್ತ ಅಂತ ಸ್ಪಷ್ಟನೆ ನೀಡಿದೆ. ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಪ್ರಾರಂಭಗೊಂಡಿರುವ ರಾಜ್ಯಗಳಲ್ಲಿ ಇದೀಗ ಮೀಸಲಾತಿ ಜಾರಿಗೆ ಅನೇಕ ವ್ಯತ್ಯಯಗಳನ್ನು ಉಂಟು ಮಾಡಬಹುದು ಅಂತ ಪೀಠ ಅಭಿಪ್ರಾಯಪಟ್ಟಿತ್ತು. ಮಹಿಳೆಯರ ಸ್ಪರ್ಧೆ ಕಡಿಮೆ ಇರುವ ಷರತ್ತುಗಳಲ್ಲಿ ನಾಮನಿರ್ದೇಶನ ಕ್ರಮವನ್ನ ಅನ್ವಯಿಸಿ ಅಂತಿಮವಾಗಿ ಕಾರ್ಯಕಾರಿ ಮಂಡಳಿಯಲ್ಲಿ ಮಹಿಳೆಯರಿಗೆ ಒಟ್ಟು 30% ಪ್ರತಿನಿಧಿತ್ವ ಖಚಿತಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆಯನ್ನ ನೀಡಿದೆ. ಈ ನಿರ್ದೇಶನವು ವಕೀಲರಾದಂತಹ ಯೋಗ ಮಾಯಾ ಎಂಜಿ ಮತ್ತು ಶೈಲಾ ಚೌಧರಿ ಅವರು ಸಲ್ಲಿಸಿದ ಮಹಿಳಾ ಮೀಸಲಾತಿ ಕುರಿತು ಅರ್ಜಿಯ ವಿಚಾರಣೆಯ ಭಾಗವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.